ಸೇವಕರುಗಳು ಜನರಿಗೂ ಆಶೀರ್ವಾದ. ಹಲ್ಲೆಲೂಯಾ. ಎದ್ದು ನಿಂತು ಜೋರಾಗಿ ಚಪ್ಪಾಳೆ. ಹಲ್ಲೆಲೂಯಾ. ಇದೀರಾ? ಸಂತೋಷವಾಗಿದ್ದೀರಾ? ಇವತ್ತು ದಿನ ದಿನಕ್ಕೂ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಆಮೇಲೆ ನೀವು ಕೂಡುವಾಗಲೆಲ್ಲ ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಯಾಕಂದ್ರೆ ಆಶೀರ್ವಾದವನ್ನು ತರುವಂತ ಸೇವಕರುಗಳನ್ನೇ ಕರ್ತನ ಮೇಲೆ ಒದಗಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ನಮ್ಮ ಪ್ರೀತಿಗೆ ಯೋಗ್ಯವಾಗಿರುವಂಥ ಅಯ್ಯನವರಿಗೆ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿಕೊಳ್ಳಬಹುದು. ಆಶೀರ್ವಾದ ಮಾಡಲಿ. ಅದಕ್ಕೆ ಮೇನ್ ಕಾರಣ ಕರ್ತನ ನಂತರ ನಮ್ಮ ಕರ್ತನ ದಾಸನು ನಮ್ಮ ಸೈಮನ್ ಬ್ರದರ್ ಅವರು ಹಲ್ಲೆಲೂಯಾ. ತಾನು ಮಾತ್ರ ಉರಿಯುವವರದು ಅಭಿಷೇಕ ಅಲ್ಲ. ಆಮೇಲೆ ಬೈಬಲ್ ವಾಕ್ಯ ಇದೆ, ಯಾವುದೇ ಒಂದು ದೀಪವು ತನಗಾಗಿ ಉರಿಯಲ್ಲ. ದೀಪವನ್ನು ಹತ್ತಿಸಿ ಮಂಚದ ಕೆಳಗಡೆ ಇಡಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರೆ. ಅದರ ಅರ್ಥ ಏನಂತಂದ್ರೆ ಇಡ್ತಾರೆ ಮಂಚದ ಕೆಳಗಡೆ ಇಡಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ. ಯಾರಿಡ್ತಾರೆ? ಅದು ಇಡುವುದು ಯಾರು ಗೊತ್ತಾ? ಮನುಷ್ಯನಲ್ಲ, ದೇವರಿಡುವಂತ. ಯಾರನ್ನ ಇಡ್ತಾನೆ? ಯಾರು ತನಗಾಗಿ ಉರಿಯದೆ ಬೇರೆ ಎಲ್ಲರಿಗೂ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಉರಿತಾರೋ ಅವರನ್ನ ದೇವರು ತಂದು ಮೇಲಕ್ಕೆ ಇಡುವಂತನಾಗಿ. ಉಂಟಾಗಲಿ. ನಿಜವಾಗಲೂ ಇವತ್ತು ಅನೇಕ ಸೇವೆಗಳ ಒಂದು ಕಾರ್ಯಗಳು ಅದು ನಮ್ಮ ಗಾಂಧಿನಗರಲ್ಲಿ ಮಾತ್ರ ಅಲ್ಲ, ನಮ್ಮ ಇನ್ನೂ ಕಾಶಾಪುರದಲ್ಲಿ ಸುಮಾರು ಕಡೆ ಇವತ್ತು ಸೇವೆ ಹರಡುತ್ತಾ ಇದೆ. ಅದರಲ್ಲಿ ನಿಜವಾಗಲೂ ದೊಡ್ಡ ಪಾಲು ಸೈಮನ್ ಬ್ರದರ್ಗೆ ದೇವರು ಒದಗಿಸಿರುವ. ಹಲ್ಲೆಲೂಯಾ.